ನನ್ನ ಭಾಷಣವನ್ನ ಒಂದು ಫ್ಯಾಕ್ಟ್ ಮೂಲಕನೇ ಶುರು ಮಾಡೋಣ. ನಮ್ಗೆ ಗೊತ್ತಿದೆ, ಇಸ್ರೇಲ್ ಹುಟ್ಟಬೇಕಾದಾಗ ಬ್ರಿಟಿಷರದ ಆಡಳಿತದಿಂದ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದಾಗ 1949 ನಲ್ಲಿ UN ನಲ್ಲಿ ಒಂದು ಮಂಡನೆ ಮಾಡ್ತಾರೆ. ಇಸ್ರೇಲ್ ರಾಷ್ಟ್ರ ಸ್ಥಾಪನೆ ಆಗ್ಬೇಕಾ ಬೇಡವಾ? ಭಾರತ ಅಂತ ಹೇಳ್ಬಾರ್ದು, ಅವತ್ತಿನ ಭಾರತ ಸರ್ಕಾರ ಇಲ್ಲ ಆಗ್ಬಾರ್ದು, ಇಸ್ರೇಲ್ ರಾಷ್ಟ್ರ ಸ್ಥಾಪನೆ ಆಗ್ಬಾರ್ದು ಅಂತ ವೋಟ್ ಮಾಡುತ್ತೆ. ಮುಂದೆ UN ಅಸೆಂಬ್ಲಿಗೆ ಇಸ್ರೇಲ್ ಜಾಯ್ನ್ ಆಗ್ಬೇಕು ಅಂದಾಗ್ಲೂ ಇಲ್ಲ, ಇಸ್ರೇಲ್ ಜಾಯ್ನ್ ಆಗ್ಬಾರ್ದು ಅಂತ ಅಗೇನ್ಸ್ಟ್ ವೋಟ್ ಮಾಡುತ್ತೆ. ಇಂಥ ರಾಷ್ಟ್ರದ ಪರವಾಗಿ ಇಸ್ರೇಲ್ ಮುಂದೆ ಭಾರತ ಪಾಕಿಸ್ತಾನ ಯುದ್ಧ ಆದಾಗೆಲ್ಲ ನಿಂತ್ಕೊಳ್ಳುತ್ತೆ. 1971 ವಾರ್ ಆದಾಗ ನಮ್ಮಲ್ಲಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸೇ ಇರಲ್ಲ, ಆದ್ರೂ ಭಾರತಕ್ಕೆ ಸಹಾಯ ಮಾಡುತ್ತೆ. ಕಾರ್ಗಿಲ್ ಯುದ್ಧದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಎಲ್ಲಾನು ಭಾರತದ ವಿರೋಧಕ್ಕೆ ನಿಂತಾಗ್ಲೂ ಇಸ್ರೇಲ್ ಭಾರತದ ಪರವಾಗಿ ನಿಲ್ಲುತ್ತೆ. ಇವತ್ತಿಗೂ ಕೂಡ ಪ್ರತಿ ಹಂತದಲ್ಲೂ ಭಾರತದ ಪರವಾಗಿಯೇ ನಿಂತಿದೆ. ಯಾಕೆ ಹಿಂಗೆ? ಇವತ್ತಿನ ಕಾಲದಲ್ಲಿ ಲಾಭ ನೋಡಿ ಸ್ನೇಹ ಮಾಡೋ ಕಾಲದಲ್ಲಿ ಇಷ್ಟೇ ಅನ್ಕಂಡೀಷನಲ್ ಲವ್ ಇಸ್ರೇಲ್ ಯಾಕೆ ತೋರಿಸ್ತಿದೆ? ಆ ಕಾರಣಕ್ಕಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರೋದು. ಏನದು ಆ ಇತಿಹಾಸ ಏನು? ಭಾರತ ಇಸ್ರೇಲ್ ಸಂಬಂಧದ ಇತಿಹಾಸ ಏನು? ಯಾಕೆ ಇಸ್ರೇಲ್ ನಮ್ಗೆ ಇಷ್ಟೊಂದು ಸಹಾಯ ಮಾಡುತ್ತೆ ಇಷ್ಟಿದ್ರು? ಸೊ ಈ ಇಸ್ರೇಲ್ನ ಇತಿಹಾಸ ಶುರು ಆಗೋದು ಏಬ್ರಹಾಂ ಅನ್ನೋ ಒಂದು ವ್ಯಕ್ತಿಯಿಂದ. ಅವ್ರದ್ದು ಬುಕ್ಗಳಲ್ಲಿ ಏಬ್ರಹಾಂನ 1500 BC ಅಂದ್ರೆ ಇವತ್ತಿಗೆ ಒಂದು 3500 ವರ್ಷದ ಮುಂಚೆ ಗುರುತಿಸ್ತಾರೆ. 3500 ಮುಂಚೆ ಅಂದ್ರೆ ಭಾರತದಲ್ಲಿ ಮಹಾಭಾರತ ನಡೆದು ಆಗ್ಲೇ 5000 ವರ್ಷ ಆಗಿದೆ, ರಾಮಾಯಣ ನಡೆದು 7-8 ವರ್ಷ ಆಗಿದೆ, ವೇದಗಳಂತೂ 10,000 ವರ್ಷಕ್ಕೂ ಮುಂಚಿನದು. ಅಂದ್ರೆ ಭಾರತದ ಇತಿಹಾಸ ಅಷ್ಟು ಮುಂಚೆ ದಾಖಲಾಗಿದೆ. ಇವರಲ್ಲಿ ಶುರು ಆಗೋದೇ ಏಬ್ರಹಾಂ ಅನ್ನೋ ವ್ಯಕ್ತಿ 1500 BC ಇಂದ. ಏಬ್ರಹಾಂ ಅನ್ನೋ ವ್ಯಕ್ತಿಗೆ ಭಗವಂತ ವಾಣಿ ಹೇಳ್ತಾರೆ, ಒಂದು ವಾಣಿ ಬರುತ್ತೆ, ಏನಂದ್ರೆ ನೀನು ಕೆನೋನ್ ಅನ್ನೋ ಪ್ರದೇಶಕ್ಕೆ ಹೋಗು, ಅಲ್ಲಿ ನಿನ್ನ ಪಂಗಡವನ್ನ ಶುರು ಮಾಡು ಅಂತ. ಆ ಕೆನೋನ್ ಅನ್ನೋ ಪ್ರದೇಶ ಇವತ್ತು ಇಸ್ರೇಲ್ ಭೂಭಾಗ ಏನಿದೆಯಲ್ಲ, ಇಸ್ರೇಲ್ ಮತ್ತು ಸುತ್ತಮುತ್ತಲಿನ ದೇಶ, ಆ ಭಾಗಕ್ಕೆ ಆ ಏಬ್ರಹಾಂ ಆ ಭಾಗಕ್ಕೆ ಬರ್ತಾರೆ, ಕೆನೋನ್ ಅನ್ನೋ ಭೂಪ್ರದೇಶಕ್ಕೆ ಬರ್ತಾರೆ. ಅವರ ಮಗನೇ ಐಸಾಕ್ ಅಂತ ಒಬ್ಬ ಮಗ, ಆತನ ಮಗ ಜೇಕಬ್, ಆತನ ಇನ್ನೊಂದು ಹೆಸರು ಇಸ್ರೇಲ್. ಸೊ ಐಸಾಕ್ ನ ಮಕ್ಕಳಿಂದ ಹುಟ್ಟಿದ ಮುಂದೆ ಬಂದ ಸಂತತಿಗಳೆಲ್ಲ ಇಸ್ರೇಲೈಟ್ಸ್ ಆದ್ರು. ಅಬ್ರಹಾಂನ ಒಬ್ಬ ಮಗ ಈಗ ಇನ್ನೊಬ್ಬ ಹೆಂಡತಿಯಿಂದ ಇನ್ನೊಂದು ಮಗ ಇರುತ್ತೆ ಆತನಿಗೆ, ಅವನ ಹೆಸರು ಇಶ್ಮೇಲ್ ಅಂತ. ಆ ಇಶ್ಮೇಲ್ ನ ಸಂತತಿಗಳೇ ಅರಬ್ರಾದ್ರು. ಅರಬ್ರು ಒಂದು ಸಂತತಿ, ಒಬ್ಬ ಮಗನಿಂದ ಅರಬ್ರು ಬಂದ್ರು, ಇನ್ನೊಬ್ರು ಮಗನಿಂದ ಇಸ್ರೇಲ್ ಯಹೂದ್ಯರು ಬಂದ್ರು. ದಾಯಾದಿ ಕಲಹನೆ ಅವ್ರದ್ದು. ಸೊ ಈ ಜೇಕಬ್ಬು ಆತನ ಮಕ್ಕಳು ಬಂದ್ರು. ಅವ್ರಿಗೆ ಆ ಕಾಲದಲ್ಲಿ ಇಸ್ರೇಲ್ ಭಾಗದಲ್ಲಿ ಇರೋದಕ್ಕಾಗಲ್ಲ, ಕಾರಣಾಂತರದಿಂದ ಅವ್ರು ಈಜಿಪ್ಟ್ಗೆ ವಲಸೆ ಹೋಗ್ತಾರೆ. ಈಜಿಪ್ಟ್ ನಲ್ಲಿ ಸುಮಾರು ವರ್ಷಗಳ ಕಾಲ ಹಾಗೆ ಆರಾಮ್ಸೆ ಇರ್ತಾರೆ, ತೊಂದರೆ ಆಗಲ್ಲ. ಸ್ವಲ್ಪ ವರ್ಷಗಳ ನಂತರ ಅಲ್ಲಿನ ಈಜಿಪ್ಟ್ ನ ಫ್ಯಾರೋಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಈ ಹೀಬ್ರೂ ಮಾತನಾಡೋ ಜನ, ಹೀಬ್ರೂ ಅನ್ನೋದು ಇಸ್ರೇಲಿಗರ ಭಾಷೆ. ಇವತ್ತಿಗೂ ಇನ್ಫ್ಯಾಕ್ಟ್ ಅವ್ರು ಇವತ್ತು ಹೀಬ್ರೂ ಭಾಷೆ ಮಾತನಾಡ್ತಾರೆ. ಬದಲಾವಣೆ ಆಗಿರ್ಬೋದು, ಬಟ್ ಅವ್ರು ತಮ್ಮ ಸಂಸ್ಕೃತಿಯನ್ನು ಬಿಟ್ಕೊಡೋದಕ್ಕೆ ಮನಸ್ಸು ಪಡಲ್ಲ. ಆ ಹೀಬ್ರೂ ಮಾತನಾಡೋ ಜನಾಂಗ ಜಾಸ್ತಿ ಆಗಿದೆಯಲ್ಲ, ಏನಾದ್ರೂ ಮಾಡ್ಬೇಕಲ್ಲ ಇದಕ್ಕೆ ಅಂತ ಆತ ಏನ್ ಮಾಡ್ತಾನೆ, ಹೀಬ್ರೂ ಮಾತನಾಡೋ ಮಕ್ಕಳು ಯಾರು ಗಂಡು ಮಕ್ಳು ಹುಡ್ತಾರಲ್ಲ ಅವ್ರ ಮನೆಯಲ್ಲಿ, ಆ ಗಂಡು ಮಕ್ಳನ್ನ ಸಾಯಿಸಿ ಅಂತಾನೆ. ಅವ್ರ ಕತೆ ನೋಡಿ ನಮ್ಮ ಪುರಾಣದ ಕಥೆಗಳಿಗೆ ಬಹಳ ಸಿಂಬಲ್ ಚೆನ್ನಾಗಿ ಹಂಗೆ ಮ್ಯಾಚ್ ಆಗುತ್ತೆ. ಆ ಗಂಡ್ ಮಕ್ಳನ್ನ ಸಾಯಿಸ್ಬೇಕು ಅಂದಾಗ ಒಂದು ತಂದೆ ತಾಯಿ ಯೋಚನೆ ಮಾಡ್ತಾರೆ, ನನ್ ಮಗುನ ಸಾಯಿಸ್ಬಾರ್ದವ್ರು ಅಂತ. ಆ ಮಗುನ ನೈಲ್ ನದಿಯಲ್ಲಿ ಒಂದು ಬುಟ್ಟಿಯಲ್ಲಿ ತೇಲಿ ಬಿಟ್ಬಿಡ್ತಾರೆ. ಆ ಮಗು ಹೋಗಿ ಫ್ಯಾರೋ ಡಾಟರಿಗೆ ಸಿಗ್ತಾಳೆ. ಆ ಫ್ಯಾರೋ ಈಜಿಪ್ಷಿಯನ್ ರಾಜ ಮನೆತನದಲ್ಲೇ ಆ ಮಗು ಬೆಳೆಯುತ್ತೆ. ಆ ಮಗುನೇ ಮೋಸಸ್ ಅಂತ. ಇಸ್ರೇಲ್ ನ ಯಹೂದ್ಯರ ಬಹುದೊಡ್ಡ ಪ್ರವಾದಿ. ಇನ್ಫ್ಯಾಕ್ಟ್ ಮೋಸಸ್ ಅನ್ನೋರು ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂನಲ್ಲೂ ಮುಖ್ಯ ಪ್ರವಾದಿ, ಯಹೂದ್ಯರಲ್ಲಂತೂ ಬಹುಮುಖ್ಯ ಪ್ರವಾದಿ ಮೋಸಸ್. ಅದೇ ಮೋಸಸ್ ಆ ಮನೇಲಿ ಬೆಳಿತಾನೆ, ಈಜಿಪ್ಷಿಯನ್ ರಾಯಲ್ ಫ್ಯಾಮಿಲಿಯಲ್ಲಿ ಬೆಳಿತಾನ ಅಂತ. ಅವ್ನು ದೊಡ್ಡವನಾದ್ಮೇಲೆ ಗೊತ್ತಾಗುತ್ತೆ, ನಾನು ಈಜಿಪ್ಷಿಯನ್ ಅಲ್ಲಪ್ಪ, ನಾನು ಹೀಬ್ರೂ ಜನಾಂಗದವನು, ನನ್ನ ಜನಾಂಗರಿಗೆ ಎಷ್ಟು ತೊಂದರೆ ಕೊಡ್ತಿದೆ ಇವರು ಅಂತ ನೋಡಿ ಒಂದು ಪ್ರಸಂಗದಲ್ಲಂತೂ ಹೀಬ್ರೂ ಸ್ಲೇವ್ ಆಗಿ ಯಾರು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಈಜಿಪ್ಷಿಯನ್ ಸೋಲ್ಜರ್ ತುಂಬಾ ತೊಂದರೆ ಕೊಡ್ತಿದ್ದಾಗ ಆ ಸೋಲ್ಜರ್ನ ಸಾಯಿಸಿ ಈತ ಈಜಿಪ್ಟ್ ನ ಬಿಟ್ಟು ಓಡೋಗ್ತಾನೆ. ಈ ಕತೆ ಬಹಳ ಇಂಪಾರ್ಟೆಂಟ್ ಇದೆ ನಿಮ್ಗೆ, ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಆ ಓಡೋಗ್ತಾನಲ್ಲ ಅವಾಗ ದೇವರ ವಾಣಿ ಆಗುತ್ತೆ ನನ್ಗೆ, ನೀನ್ ವಾಪಸ್ ಈಜಿಪ್ಟ್ ಹೋಗ್ಬೇಕು, ಎಲ್ಲ ಇಸ್ರೇಲಿಗರನ್ನು ಅವರ ಪ್ರಾಮಿಸ್ಡ್ ಲ್ಯಾಂಡ್, ಈ ಪದ ಬಳಸ್ತಾರೆ ಅವರು, ಪ್ರಾಮಿಸ್ಡ್ ಲ್ಯಾಂಡ್ ಗೆ ವಾಪಸ್ ಕರ್ಕೊಂಡು ಹೋಗ್ಬೇಕು ನೀನು, ಇದು ನಿನ್ನ ಜವಾಬ್ದಾರಿ. ಸೊ ಆತ ಮತ್ತೆ ವಾಪಸ್ ಬರ್ತಾನೆ, ಫಾರೋಗ್ ಹೇಳ್ತಾನೆ ನಮ್ಮವ್ರನ್ನೆಲ್ಲ ಬಿಟ್ಟು ಕಳಿಸು. ಫಾರೋ ಹಿಂಗ್ ಬಿಡ್ತಾನೆ. ಅವ್ರ ಕಥೆಯಲ್ಲಿ ಹೇಳ್ತಾರೆ, ಅವಾಗ ಸುಂದರವಾಗಿ ಒಂಥರ ವರ್ಣನೆ ಮಾಡ್ತಾರೆ, 10 plagues ಬರುತ್ತೆ ಅಂತ. ಅಂದ್ರೆ ನೀರು ರಕ್ತ ಕೆಂಪಾಗ್ಬಿಡುತ್ತೆ, ನೀರು ಇನ್ನಿತರ ಪ್ಲೇಗ್ಗಳು ಬಂದ್ಬಿಡ್ತವೆ. ಅದಕ್ಕೆ ಫಾರೋ ಹೆದರಿ ಅವ್ರನ್ನೆಲ್ಲ ಬಿಟ್ಟು ಕಳಿಸ್ತಾನೆ. ಸೊ ಮೋಸಸ್ ಎಲ್ಲ ಯಹೂದ್ಯರನ್ನ ಮುನ್ನಡೆಸ್ಕೊಂಡು ಇಸ್ರೇಲ್ ಪರವಾಗಿ ಹೋಗ್ತಾರೆ. ಇಸ್ರೇಲ್ ಈಜಿಪ್ಟ್ಗೂ ರೆಡ್ ಸಿ ಇದೆ ಮಧ್ಯದಲ್ಲಿ, ಬಾರ್ಡರ್ ಅಲ್ಲಿ. ಆ ರೆಡ್ ಸಿ ದಾಟೋದು ಒಂದು ದೊಡ್ಡ ಕತೆ. ಆತ ಮೋಸಸ್ ಒಂದು ಮಾತು ಹೇಳ್ತಾನೆ, ಅದಕ್ಕೆ ರೆಡ್ ಸಿ 2 ವಿಭಾಗ ಆಗುತ್ತೆ, ನೆಲದಲ್ಲಿ ಕರ್ಕೊ ಹೋಗ್ತಾನೆ ಅಂತಾರೆ. ಈ ಜರ್ನಿಯಲ್ಲೇನೆ
ಮೋಸಸ್ಗೆ 10 ಕಮಾಂಡ್ಮೆಂಟ್ಸ್ ದೇವರು ಕೊಡ್ತಾರೆ ಅಂತ. ಆ 10 ಕಮಾಂಡ್ಮೆಂಟ್ಸ್ ಇಟ್ಕೊಂಡೆ ತೋರಾ ಅಂತ ಅವ್ರದ್ದು ರಿಲಿಜಿಯಸ್ ಬುಕ್, ಎಲ್ಲಿ ಬೈಬಲ್ ಕುರಾನ್ ಯಾಗೋ ಅದೇ ರೀತಿ ಬುಕ್ ಆಫ್ ತೋರಾ ಅಂತ ಅವ್ರದ್ದು. ಸೊ ಈ ಬುಕ್ ಕೂಡ ಅದೇ ಈ ಕಥೆಯಲ್ಲೇ ರಚನೆ ಆಗೋದು. ಹೀಗೆ ಅವರು ವಾಪಸ್ ಇಸ್ರೇಲಿಗೆ ಬರ್ತಾರೆ. ಬರೋಷ್ಟೊಳಗೆ ಮೋಸಸ್ ಸತ್ತೋಗ್ತಾನೆ. ಆಕ್ಚುಲಿ ರೀಚ್ ಆಗಲ್ಲ ಇಸ್ರೇಲ್, ಬೇರೆಯವ್ರ ಆಡಳಿತದಲ್ಲಿ ಇಸ್ರೇಲ್ ಬಂದ್ ತಲುಪ್ತಾರೆ. ಅವರು ಅವರ ಪ್ರಾಮಿಸ್ಡ್ ಲ್ಯಾಂಡ್ಗೆ ಬಂದ್ ತಲುಪ್ತಾರೆ. ಇವಾಗ ಇಷ್ಟು ಆಗಿದಾಗ ಅವಾಗ್ಲೇ ಹೇಳಿದ್ವಲ್ಲ, ಅಬ್ರಹಾಮು, ಆತನ ಮಗ ಐಸಾಕು, ಆತನ ಮಗ ಜೇಕಬ್, ಇವ್ರ ಮಕ್ಕಳು ಸಂತತಿ ಇರುತ್ತೆ. ಇವ್ರ ರಾಜ ಅವಾಗ ಕಿಂಗ್ ಡೇವಿಡ್ ಅಂತ. ಆತನೇ ಮೊದಲು ಅವ್ರಿಗೆ ವಾಪಸ್ ಬಂದು ತಲುಪಿದಾಗ ಜೆರುಸಲೆಂ ನಲ್ಲಿ ಅಟ್ಯಾಕ್ ಮಾಡಿ, ಅವಾಗೆಲ್ಲ ಹೆಂಗಂದ್ರೆ ಅಲ್ಲಿ ಒಂದೊಂದು ಬುಡಕಟ್ಟುಗಳು, ಇಲ್ಲೊಂದು ಬುಡಕಟ್ಟು ಅಲ್ಲೊಂದು ಬುಡಕಟ್ಟು ಇರುತ್ತೆ. ಆ ಜೆರುಸಲೆಂ ನಲ್ಲಿ ಇದ್ದವ್ರನ್ನ ಅಟ್ಯಾಕ್ ಮಾಡಿ ಸೋಲಿಸಿ ಇವರು ಜೆರುಸಲೆಂ ಮೇಲೆ ಅಧಿಕಾರ ಸ್ಥಾಪಿಸ್ತಾರೆ. ಇವತ್ತೇನು ಇಸ್ರೇಲ್ ಜೆರುಸಲೆಂ ಇದೆಯಲ್ಲ, ಮೊದಲು ಕಿಂಗ್ ಡೇವಿಡ್ ಅಲ್ಲಿ ಅಧಿಕಾರ ಸ್ಥಾಪಿಸ್ತಾನೆ. ಆತನ ಮಗ ಕಿಂಗ್ ಸೊಲೊಮನ್ ಅನ್ನೋನು ಅಲ್ಲಿ ಮೊದಲ ದೇವಸ್ಥಾನ ಕಟ್ಟಿಸ್ತಾನೆ. ಆ ಯಹೂದ್ಯರ ಮೊದಲ ದೇವಸ್ಥಾನ ಕಟ್ಟಿಸಿದ ಆತ. ಕಿಂಗ್ ಸೊಲೊಮನ್ ತೀರ್ಕೊಂಡ ನಂತರ ಅವರಲ್ಲೇ ಜಗಳ ಆಗಿ ಇಬ್ಬಾಗ ಆಗ್ಬಿಡುತ್ತೆ ರಾಜ್ಯ. ಉತ್ತರದ ಇಸ್ರೇಲ್ ಒಂದು, ದಕ್ಷಿಣದಕ್ಕೆ ಕಿಂಗ್ಡಮ್ ಆಫ್ ಜುಡಾ ಅಂತ ಕರೀತಾರೆ. ಆ ಜುಡಾ ಇಂದನೇ ಜುಡಾಯಿಸಂ, ಇವತ್ತು ಯಹೂದ್ಯರದ್ದು ಏನ್ ಜುಡಾಯಿಸಂ ಅಂತಾರಲ್ಲ ಆ ಪದ ಬರುತ್ತೆ ಅಲ್ಲಿಂದ. ಸೊ ಕಿಂಗ್ಡಮ್ ಆಫ್ ಜುಡಾ ಆಗುತ್ತೆ. ನಾರ್ತ್ ಅಲ್ಲಿ ಇದ್ದವ್ರಿಗೆ ಸ್ವಲ್ಪ ವರ್ಷ ಏನ್ ತೊಂದರೆ ಇರಲ್ಲ. ನಂತರ 700 BC ಅರೌಂಡ್ ಅಲ್ಲಿ ಅಸ್ಸಿರಿಯನ್ಸ್ ಅಂತ ಒಂದು ಟ್ರೈಬ್, ಸಿರಿಯಾ ಮತ್ತು ಸುತ್ತಮುತ್ತಲ ಭಾಗದ ಒಂದು ಟ್ರೈಬ್ ಅಟ್ಯಾಕ್ ಮಾಡ್ತಾರೆ ಆ ನಾರ್ತನ್ ಜಾಗಕ್ಕೆ. ಆ ನಾರ್ತನ್ ಜಾಗದಲ್ಲಿ 10 ಟ್ರೈಬ್ಸ್ ಇರುತ್ತೆ. ಆ ಯಾರು ಅಬ್ರಹಾಂ, ಆತನ ಮಗ ಐಸಾಕ್, ಆತನ ಮಗ ಜೇಕಬ್ ಇರ್ತಾನಲ್ಲ ಇಸ್ರೇಲ್, ಆ ಜೇಕಬ್ಗೆ 12 ಜನ ಮಕ್ಕಳು. 12 ಜನ ಮಕ್ಕಳು ಒಂದೊಂದು ಟ್ರೈಬ್ ಮಾಡ್ಕೊಂಡು 12 ಟ್ರೈಬ್ಸ್ ಇರುತ್ತೆ. 10 ಟ್ರೈಬ್ ಉತ್ತರದಲ್ಲಿ ಇರ್ತಾರೆ, 2 ಟ್ರೈಬ್ ದಕ್ಷಿಣದಲ್ಲಿ. ಆ 10 ಟ್ರೈಬ್ ನು ಸೋಲಿಸ್ಬಿಡ್ತಾರೆ. ಅದನ್ನ ಅವ್ರಲ್ಲಿ ಫೇಮಸ್ ಆಗಿ 10 ಲಾಸ್ಟ್ ಟ್ರೈಬ್ಸ್ ಅಂತಾರೆ. 10 ಟ್ರೈಬ್ಸ್ ಸಿಗದೇ ಇಲ್ಲ. ಇವತ್ತು ಯಹೂದ್ಯರು ಏನಿದಾರೋ ಬಹುಮುಖ್ಯ ಅವರೆಲ್ಲ ದಕ್ಷಿಣದಲ್ಲಿ ಇದ್ದವರು ಅಂತ ಗುರುತಿಸ್ತಾರೆ. ಆ ಕಿಂಗ್ಡಮ್ ಆಫ್ ಜುಡಾದಲ್ಲಿ 500 BC ಆಸುಪಾಸಿನಲ್ಲಿ ಬ್ಯಾಬಿಲೋನಿಯನ್ಸ್ ಅಟ್ಯಾಕ್ ಮಾಡ್ತಾರೆ. ಬ್ಯಾಬಿಲೋನಿಯನ್ಸ್ ಅಟ್ಯಾಕ್ ಮಾಡಿ ಅಲ್ಲಿದ್ದ ಜೂಸ್ ನ ಸೋಲಿಸ್ತಾರೆ. ಅವ್ರ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಮತ್ತೆ ಸ್ಥಾಪನೆ ಮಾಡಿದ್ದಷ್ಟೇ ಅಲ್ಲ, ಮೊದಲನೇ ಟೆಂಪಲ್ ಏನ್ ಕಟ್ಸಿರ್ತಾನಲ್ಲ ಸೊಲೊಮನ್, ಅದನ್ನ ಹೊಡೆದಾಕ್ತಾರೆ. ಸೊ ಇದು ಅವರಲ್ಲಿ ಬಹುಮುಖ್ಯ. 2 ಟೆಂಪಲ್ ಬರುತ್ತೆ ಅವರಲ್ಲಿ. ಮೊದಲನೇ ಟೆಂಪಲ್ ಕಟ್ಸಿದ್ದು, ಮೊದಲನೇ ಟೆಂಪಲ್ ಹೊಡೆದಾಕಿದ್ದು. ಒಂದು ಪ್ಯಾರಲಲ್ ಕಾಂಟ್ರಾಸ್ಟ್ ನೋಡೋಣ. ಇಲ್ಲಿ ಈ ರೀತಿ ಬುಡಕಟ್ಟುಗಳು ಜಗಳ ಮಾಡಿ ಸೋಲಿಸಿ ಸಾಯಿಸ್ತಿದ್ರೆ 500ನೇ BCಯಲ್ಲಿ ಭಾರತದಲ್ಲಿ ಜೈನರ ಟೆಕ್ಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ನಮ್ಮಲ್ಲಿ ನೆಗೆಟಿವ್ ನಂಬರ್ಸ್, ಸೀರೀಸ್, ಫ್ರಾಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಅದೇ 500ನೇ BCಯಲ್ಲಿ ಅಲ್ಲಿ ಬುಡಕಟ್ಟುಗಳು ಜಗಳ ಆಡ್ತಿದ್ರೆ ನಮ್ಮಲ್ಲಿ ಮ್ಯಾಥಮೆಟಿಕ್ಸ್ ಗ್ರಂಥಗಳಾಗ್ತಿದ್ವು. ಕಣಾದ ಮಹರ್ಷಿ ಅಂತೂ ಆತನ ಗ್ರಂಥದಲ್ಲಿ ವೈಶೇಷಿಕ ದರ್ಶನದಲ್ಲಿ ನಿಮಗೆ ಅಣು ವಿಜ್ಞಾನ, ಪರಮಾಣು ಇದ್ರ ಕುರಿತ ಡಿಸ್ಕಷನ್ ಸೇಮ್ ಟೈಮ್ ಫ್ರೇಮ್. ಅದೇ 500ನೇ BCಯಲ್ಲಿ ಭಾರತ ಹೀಗಿತ್ತು. ಭಾರತ ಯಾಕೆ ನಮ್ಗೆ ಗೊತ್ತಾಗ್ಬೇಕು, ಮುಂದೆ ಇಸ್ರೇಲಿಗರು ಭಾರತಕ್ಕೆ ಬಂದಾಗ ಅವ್ರು ಯಾವ್ದೋ ಒಂದು ಬಡ ಪೆದ್ದ ರಾಷ್ಟ್ರಕ್ಕೆ ಬರ್ಲಿಲ್ಲ, ಬಹಳ ಬುದ್ಧಿವಂತ ಶ್ರೀಮಂತ ರಾಷ್ಟ್ರಕ್ಕೆ ಬಂದ್ರು. ಆದ್ರೂ ಅವ್ರಿಗೆ ಏನಾಯ್ತು ಭಾರತದಲ್ಲಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೀಗೆ ಬ್ಯಾಬಿಲೋನಿಯನ್ಸ್ ಅಟ್ಯಾಕ್ ಮಾಡಿದ್ರು, ಟೆಂಪಲ್ ಡೆಸ್ಟ್ರಾಯ್ ಆಯ್ತು. ಮುಂದೆ ಪರ್ಷಿಯಾದ ರಾಜ ಸೈರಸ್ ಅಂತ ಫೇಮಸ್ ರಾಜ ಆತ ಬ್ಯಾಬಿಲೋನಿಯನ್ಸ್ ನ ಸೋಲಿಸ್ತಾನೆ. ಯಹೂದ್ಯರು ವಾಪಸ್ ಬರ್ತಾರೆ. 2ನೇ ಟೆಂಪಲ್ ಕಟ್ತಾರೆ. ಅವಾಗ 2nd ಟೆಂಪಲ್ ಕಟ್ತಾರೆ. ಕಟ್ಟಿ ಸ್ವಲ್ಪ ವರ್ಷ ಪರ್ಷಿಯಾದ ಅಂಡರ್ ಅಲ್ಲೇ ಇರ್ತಾರೆ. ಪರ್ಷಿಯಾದ ನಂತರ ಗ್ರೀಕರ್ ಅಟ್ಯಾಕ್ ಮಾಡ್ತಾರೆ. ಅಲೆಕ್ಸಾಂಡರ್, ಯಾವ ಅಲೆಕ್ಸಾಂಡರ್ ಭಾರತಕ್ಕೆ ಅಟ್ಯಾಕ್ ಮಾಡಲೇಬೇಕು ಅಂತ ಬರ್ತಾನಲ್ಲ, ಭಾರತದ ಒಳಗೂ ಬರಕ್ಕಾಗಲ್ಲ, ಸುತ್ತ ಇದ್ದ ಗಣರಾಜ್ಯಗಳನ್ನೇ ಸೋಲಿಸೋದಕ್ಕೆ ಪರದಾಡಿ ಸೋತು ಮಗಧ ಸಾಮ್ರಾಜ್ಯವನ್ನಂತೂ ಎದುರಿಸಕ್ ಸಾಧ್ಯನೇ ಇಲ್ಲಪ್ಪ ಅಂತ ಹೆದರಿ ವಾಪಸ್ ಹೋಗ್ತಾನಲ್ಲ, ಅದೇ ಅಲೆಕ್ಸಾಂಡರ್ ಅಲ್ಲಿ ಅವ್ರನ್ನ ಅಟ್ಯಾಕ್ ಮಾಡ್ತಾನೆ. ಬಟ್ ಭಾರತದಲ್ಲಿ ಇಷ್ಟು ಸೋಲುಂಡು ಆತ ವಾಪಸ್ ಹೋಗೋಷ್ಟೊಳಗೆ ಸತ್ತೋಗ್ಬಿಡ್ತಾನೆ ಆತ. ಸೊ ಅಲೆಕ್ಸಾಂಡರ್ ಸತ್ತ ನಂತರ ಈ ಗ್ರೀಕ್ ನ ಏನು ಸಾಮ್ರಾಜ್ಯ ಇರುತ್ತಲ್ಲ ವೀಕ್ ಆಗುತ್ತೆ. ಸೊ ಗ್ರೀಕ್ ವೀಕ್ ಆದ ತಕ್ಷಣ ಇಸ್ರೇಲಿಗರು ಸ್ವಾತಂತ್ರ್ಯ ಹೋರಾಟ ಶುರು ಮಾಡಿ 160 BC ಆಸುಪಾಸಿನಲ್ಲಿ ತಮ್ಮ ಸಾಮ್ರಾಜ್ಯ ವಾಪಸ್ ಗೆದ್ಕೊಳ್ತಾರೆ. ಆ ಗೆದ್ಕೊಂಡಿದ್ದಕ್ಕೆ ಅವ್ರದ್ದೊಂದು ಫೇಮಸ್ ಫೆಸ್ಟಿವಲ್ ಇದೆ. ಇಡೀ ಇಸ್ರೇಲಿಗರು ಆಚರಿಸೋ ಮೇಜರ್ ಫೆಸ್ಟಿವಲ್ ಹನುಕ್ಕಾ ಅಂತ ಫೆಸ್ಟಿವಲ್. ಅದನ್ನ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತಾರೆ. ತಮಾಷೆ ಆಗಿರ್ಬೋದು, ಇಸ್ರೇಲಿಗರು ದೀಪಾವಳಿ ಆಚರಿಸೋದಕ್ಕೆ ಭಾರತ ಕಾರಣ ಆಯ್ತೇನೋ. ಅಲೆಕ್ಸಾಂಡರ್ನ ಸೋಲಿಸಿ ಗ್ರೀಕರನ್ನ ವೀಕ್ ಮಾಡಿದ್ರಿಂದ ಭಾರತ ಇಸ್ರೇಲಿಗರಿಗೆ ದೀಪಾವಳಿ ಆಚರಿಸಕ್ಕಾಯ್ತು. ಅವ್ರದ್ದು ಫೆಸ್ಟಿವಲ್ ಆಫ್ ಲೈಟ್ಸ್. ದೀಪ ಅವ್ರದ್ದು ಹೆಂಗ್ ಕತೆ ಬರುತ್ತೆ ಅಂದ್ರೆ, ಅವರು ಜೆರುಸಲೇಮ್ ಅಲ್ಲಿ ಇದ್ದ ದೇವಸ್ಥಾನದಲ್ಲಿ ಎಣ್ಣೆ ಹಚ್ಚಿರ್ತಾರೆ. ಎಣ್ಣೆ ಹಾಕಿ ದೀಪ ಹಚ್ಚಿರ್ತಾರೆ. 8 ದಿನಗಳ ಕಾಲ ಉರಿಯುತ್ತೆ. ಸೊ ಇವರು ಅದಕ್ಕೆ 8 ದಿನಗಳ ಕಾಲ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಮಾಡ್ತಾರೆ. ಸೊ ಈಗ ಇಷ್ಟೊತ್ತಿಗಾಗಲೇ ಬ್ಯಾಬಿಲೋನಿಯನ್ಸ್ ಅಟ್ಯಾಕ್ ಮಾಡಿದ್ರು, ಪರ್ಷಿಯನ್ರು ಮಾಡಿದ್ರು, ಗ್ರೀಕರು ಮಾಡಿದ್ರು. ಈಗ ಸ್ವಾತಂತ್ರ್ಯ ಬಂದಿತ್ತು ಇಸ್ರೇಲ್ಗೆ. ಇನ್ನೇನು ಈ ಸ್ವಾತಂತ್ರ್ಯ ಉಳಿಸ್ಕೋಬೇಕು ಅನ್ನೋಷ್ಟೊಳಗೆ ರೋಮನ್ರು ಅಟ್ಯಾಕ್ ಮಾಡಿದ್ರು. ಅವ್ರದ್ದು ಹಿಸ್ಟ್ರಿನೇ ಬೇರೆ ಬೇರೆಯವರು ಅಟ್ಯಾಕ್ ಮಾಡಿರೋದು, ಬೇರೆ ಏನು ಇಲ್ಲ ಅದರಲ್ಲಿ. ಸೊ ರೋಮನ್ರು ಅಟ್ಯಾಕ್ ಮಾಡ್ತಾರೆ. ರೋಮನ್ ಅಟ್ಯಾಕ್ ಮಾಡಿದ್ದು ಬಹಳ ಇಂಪಾರ್ಟೆಂಟ್ ಇಡೀ ಜಗತ್ತಿನ ಹಿಸ್ಟ್ರಿಯಲ್ಲಿ. ಯಾಕಂದ್ರೆ ರೋಮನ್ ಅಟ್ಯಾಕ್ ಮಾಡಿದ್ದು ಅರೌಂಡ್ 70 BC ಆಸ್ಪಾಸ್ನಲ್ಲಿ. BC ಅಂದ್ರೆ ನಮ್ಗೆ ಗೊತ್ತಲ್ಲ, ಕ್ರಿಸ್ತ ಹುಟ್ಟೋದಕ್ಕೂ 70 ವರ್ಷ ಮುಂಚೆ ಅಂತ. ಕ್ರಿಸ್ತ ಅದೇ ಯಹೂದ್ಯರ ನಡುವಿನಲ್ಲಿ ಬಂದವರು. ಯೇಸು ಕ್ರಿಸ್ತನನ್ನ ಅದೇ ರೋಮನ್ರು ಶಿಲುಬೆಗೆ ಏರಿಸ್ತಾರೆ. ಅದು ಬಹಳ ದೊಡ್ಡ ಇನ್ಸಿಡೆಂಟ್ ಆಗ್ಬಿಡುತ್ತೆ ಅವ್ರ ಹಿಸ್ಟ್ರಿಯಲ್ಲಿ.
ಆಕ್ಚುಲಿ ಎಷ್ಟೊಂದು ಜನ ಅದನ್ನ ಫಾಲ್ಸ್ ನೆರೇಟಿವ್ ಸೆಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಯಹೂದ್ಯರೇ ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ್ರು, ಜ್ಯೂಸೇ ಆತನನ್ನ ಕ್ರೂಸಿಫೈ ಮಾಡಿದ್ದು ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಮುಂದೆ ಅವ್ರ ಮೇಲಾದ ಆಂಟಿಸೆಮಿಟಿಸಂ ಅಂದ್ರೆ ಯಹೂದ್ಯರ ಮೇಲಾದ ಎಲ್ಲಾ ಕೊಲೆ, ದೌರ್ಜನ್ಯ, ಅವ್ರನ್ನ ಹೊರಗಟ್ಟಿದ್ದು, ಇದೆಲ್ಲದಕ್ಕೂ ಈ ಪದ ಬಳಸ್ತಾರೆ ಆಂಟಿಸೆಮಿಟಿಸಂ ಅಂತ. ಈ ಆಂಟಿಸೆಮಿಟಿಸಂಗೆ ಅದು ಬಹುದೊಡ್ಡ ಕಾರಣ ಆಯ್ತು, ಅವರೇ ಯೇಸು ಕ್ರಿಸ್ತನನ್ನ ಕೊಂದಿದ್ದಪ್ಪ ಅಂತ. ಬಟ್ ರೋಮನ್ರು ಮಾಡಿರ್ತಾರೆ ಅದನ್ನ. ಅದು ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದ ನಂತರ ಕೂಡ ಅವ್ರದ್ದು ರೋಮನ್ ಮತ್ತೆ ಇಸ್ರೇಲ್ ಯುದ್ಧ ಶುರು ಆಗುತ್ತೆ. ಅವಾಗ ಆ ಯುದ್ಧದಲ್ಲಿ ಅವ್ರದ್ದು 2ನೇ ಟೆಂಪಲ್ ಕಟ್ಟಿದ್ರಲ್ಲ ಪರ್ಷಿಯನ್ ಕಾಲದಲ್ಲಿ ಬಂದು, ಆ 2ನೇ ಟೆಂಪಲ್ ಡೆಸ್ಟ್ರಾಯ್ ಆಗುತ್ತೆ. ಇದು ಭಾರತಕ್ಕೆ ಬಹಳ ಮುಖ್ಯದ ವಿಷಯ, ನೋಡೋಣ ಯಾಕೆ ಅಂತ. ಸೊ 2ನೇ ಟೆಂಪಲ್ ಈ ಟೈಮಲ್ಲಿ ಡೆಸ್ಟ್ರಾಯ್ ಆಗುತ್ತೆ. ಈಗ ರೋಮನ್ರು ಅಲ್ಲಿ ಆಳ್ವಿಕೆ ಶುರು ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಇನ್ನೊಂದು ವಿಷಯ ಇತ್ತು, ಈ ಏಬ್ರಹಾಮ್ ನಿಂದ ಬಂದ್ರಲ್ಲ, ಇದನ್ನೆಲ್ಲ ಏಬ್ರಹಾಮಿಕ್ ರಿಲಿಜನ್ಸ್ ಅಂತಾರೆ. ಇದೇ ಏಬ್ರಹಾಮ್ ನಿಂದ ಯಹೂದ್ಯರು ಬಂದ್ರು, ಅದೇ ಅರಬ್ರು ಬಂದ್ರು, ಅರಬ್ರಲ್ಲೇ ಮುಂದೆ ಬಂದ ಪ್ರವಾದಿ ಮೊಹಮ್ಮದರಿಂದ ಇಸ್ಲಾಂ ಬಂತು, ಇದೇ ಯಹೂದ್ಯರಿಂದ ಕ್ರಿಶ್ಚಿಯಾನಿಟಿ ಬಂತು ಯೇಸು ಕ್ರಿಸ್ತನಿಂದ. ಸೊ ಈ 3 ರಿಲಿಜನ್ಸ್ ನ ಏಬ್ರಹಾಮಿಕ್ ರಿಲಿಜನ್ಸ್ ಅಂತಾರೆ. ಈಗ ಜೆರುಸಲೇಂ ಭಾಗದಲ್ಲಿ ರೋಮನ್ ಇದ್ರಲ್ಲ, ರೋಮನ್ರು ಕ್ರಿಶ್ಚಿಯನ್ ನ ಕನ್ವರ್ಟ್ ಆಗ್ಬಿಡ್ತಾರೆ. ಸೊ ಜೆರುಸಲೇಂ ಭಾಗದಲ್ಲಿ ಯಾವ್ದು ಯಹೂದ್ಯರಿಗೆ ಪವಿತ್ರ ಸ್ಥಳ ಇತ್ತಲ್ಲ, ಈಗ ಅದು ಕ್ರಿಶ್ಚಿಯನ್ರಿಗೂ ಪವಿತ್ರ ಸ್ಥಳ. 7ನೇ ಶತಮಾನದ ತನಕ ಕ್ರಿಶ್ಚಿಯನ್ರು ಜಾಸ್ತಿ ಇರ್ತಾರೆ ಆ ಜೆರುಸಲೇಂನಲ್ಲಿ. 7ನೇ ಶತಮಾನದಲ್ಲಿ ಇಸ್ಲಾಂ ಆಕ್ರಮಣ ಆಗುತ್ತೆ. ಇನ್ಫ್ಯಾಕ್ಟ್ ಇಸ್ಲಾಂ ಹುಟ್ಟಿ 25 ವರ್ಷ ಆಗಿರುತ್ತೆ ಅಷ್ಟೇ. 25 ವರ್ಷ ಆಗಿದ ತಕ್ಷಣ ಅವರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಆ ಭೂಪ್ರದೇಶದ ಮೇಲೆ. ಅವಾಗ ರೋಮನ್ ಆಳ್ವಿಕೆ ಇರುತ್ತೆ, ಅಟ್ಯಾಕ್ ಮಾಡಿ ಅವರನ್ನ ಸೋಲಿಸ್ತಾರೆ. ಈಗ ಇಸ್ಲಾಂ ಆಡಳಿತ ಶುರು ಆಗುತ್ತೆ ಅಲ್ಲಿ. ಇಸ್ಲಾಂ ಆಡಳಿತದಲ್ಲಿ ಯಹೂದ್ಯರು ಇರ್ತಾರೆ, ಬಟ್ ಯಹೂದ್ಯರಿಗೂ ಕ್ರಿಶ್ಚಿಯನ್ರಿಗೂ ಇರ್ಬೇಕಾದ್ರೆ ಟ್ಯಾಕ್ಸ್ ಕಟ್ಟಿ ಇರಿ ಅಂತಾರೆ. ಆ ಟ್ಯಾಕ್ಸ್ ಹೆಸರು ಜಿಜಿಯಾ. ಕೇಳಿರ್ತೀವಿ ನಾವು ಜಿಜಿಯಾ ಟ್ಯಾಕ್ಸ್. ಮೊಘಲರು ಕಟ್ಟಿದ್ವಲ್ಲ, ಅದು ಶುರುವಾಗಿದ್ದೆ ಅಲ್ಲಿ. ಪೀಪಲ್ ಬೈ ದ ಬುಕ್, ಯಾರು ಕುರಾನ್ ಬಿಟ್ಟು ಬೇರೆ ಬುಕ್ ಫಾಲೋ ಮಾಡ್ತಾರಲ್ಲ ಅಂಥವ್ರು ಆ ರಾಜ್ಯದಲ್ಲಿ ಇರ್ಬೇಕು, ಅವ್ರು ಉಳಿಬೇಕು ಅಂದ್ರೆ ಈ ಜಜಿಯಾ ಟ್ಯಾಕ್ಸ್ ಕಟ್ಬೇಕು ಅಂತ ಶುರು ಮಾಡ್ತಾರೆ ಆ ಕಾಲದಲ್ಲಿ. ಸೊ ಇಸ್ಲಾಂ ಕಾಲದಲ್ಲಿ ಈ ರೀತಿ ಟ್ಯಾಕ್ಸ್ ಕಟ್ಟಕ್ ಆಗಲ್ಲ, ಅವರು ಬೇರೆ ಬೇರೆ ರಾಷ್ಟ್ರಗಳಿಗೆ ಪಲಾಯನ ಅಂದ್ರೆ ವಲಸೆ ಹೋಗಕ್ ಶುರು ಮಾಡ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಈ ಇಸ್ಲಾಂ ಇಷ್ಟ ಆಗಿರುತ್ತೆ. ಇದು ಇನ್ನು 1100 BC ಆಸುಪಾಸಿನಲ್ಲಿ 7ನೇ ಶತಮಾನದಲ್ಲಿ ಇಸ್ಲಾಂ ಬರುತ್ತೆ. 1100 ಅಂದ್ರೆ ಒಂದು 4 ಶತಮಾನದ ನಂತರ ಅಲ್ಲಿಗೆ ಇನ್ನೊಬ್ರು ಅಟ್ಯಾಕ್ ಮಾಡ್ತಾರೆ, ಕ್ರುಸೇಡರ್ಸ್ ಅಂತ. ಈ ಕ್ರುಸೇಡರ್ಸ್ ಯಾರು ಅಂದ್ರೆ ಕ್ರಿಸ್ತನ ಮತವನ್ನ, ಕ್ರಿಶ್ಚಿಯಾನಿಟಿಯನ್ನ ಕತ್ತಿ ಮೂಲಕ ನಾನು ಬೇರೆ ಎಲ್ಲಾ ಕಡೆಗೆ ಸ್ಥಾಪನೆ ಮಾಡ್ತೀನಿ, ಬೇರೆ ಎಲ್ಲೆಲ್ಲಿ ಕ್ರಿಶ್ಚಿಯಾನಿಟಿ ಇಲ್ವಲ್ಲ ಕತ್ತಿ ತಗೊಂಡ್ ಹೋಗ್ತೀನಿ, ಕ್ರಿಶ್ಚಿಯಾನಿಟಿನ ಸ್ಥಾಪನೆ ಮಾಡ್ತೀನಿ ಅಂತ ಬಂದ ಒಂದು ಸೋಲ್ಜರ್ಸ್ ಗುಂಪನ್ನ ಕ್ರುಸೇಡರ್ಸ್ ಅಂತಾರೆ. ಆ ಕ್ರುಸೇಡರ್ಸ್ ಇಲ್ಲಿ ಹೇಗೋ ಇಸ್ಲಾಂ ಇರುತ್ತಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಕ್ರುಸೇಡರ್ಸ್ ಗೆಲ್ತಾರೆ. ಸೊ ಕ್ರುಸೇಡರ್ಸ್ ಅಲ್ಲಿ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಇವಾಗ ಆ ಕಾಲದಲ್ಲೂ ಯಹೂದ್ಯರ ಮಾರಣ ಹೋಮನ ನಡೆದ್ಬಿಡುತ್ತೆ. ಸೊ ಇಷ್ಟೊತ್ತು ಬ್ಯಾಬಿಲೋನಿಯನ್ ಅಟ್ಯಾಕ್ ಮಾಡಿದ್ರು, ಪರ್ಷಿಯಾದವ್ರು ಮಾಡಿದ್ರು, ಗ್ರೀಕ್ ಅಟ್ಯಾಕ್ ಆಯ್ತು, ರೋಮ್ ಅಟ್ಯಾಕ್ ಆಯ್ತು, ರೋಮನ್ಸ್. ಆಮೇಲೆ ಇನ್ಫ್ಯಾಕ್ಟ್ ರೋಮನ್ಸ್ ಅಟ್ಯಾಕ್ ಮಾಡಿದಾಗ ಒಂದು ಇಂಪಾರ್ಟೆಂಟ್ ಇದೆ. ಇವ್ರದ್ದು ಯಾವಾಗ ಮೋಸಸ್ ನಿಂದ ಈ ಕಡೆ ವಾಪಸ್ ಬಂದ್ರಲ್ಲ ಇಲ್ಲಿ ಇಸ್ರೇಲ್ ಜಾಗಕ್ಕೆ, ಅದೇ ಸಮಯದಲ್ಲಿ ಫಿಲಿಸ್ಟೈನ್ಸ್ ಅಂತ ಒಂದು ಟ್ರೈಬ್, ಫಿಲಿಸ್ಟೈನ್ಸ್ ಇವತ್ತು ಕೇಳ್ತೀವಿ ಹೆಸರು, ಅದು ಮಾಡಿ ಫಿಲಿಸ್ಟೈನ್ಸ್ ಅನ್ನೋ ಟ್ರೈಬ್ ಆ ಇಸ್ರೇಲ್ ದ ಕೋಸ್ಟಲ್ ರೀಜನ್ಗೆ, ಯಾವ ಇಸ್ರೇಲ್ ಕ್ಯಾನಾನ್ ಜಾಗ ಇರುತ್ತಲ್ಲ ಅದರ ಕೋಸ್ಟಲ್ ಭಾಗದಲ್ಲಿ ಬಂದು ಉಳ್ಕೊಂತಾರೆ ಅವರು. ಆ ಫಿಲಿಸ್ಟೈನ್ಸ್ ಟ್ರೈಬ್ ಇವತ್ತಿಗೂ ಪ್ಯಾಲೆಸ್ತೈನ್ಗೂ ಜನಕ್ಕೆ ಸಂಬಂಧ ಇಲ್ಲ, ಬಟ್ ಆ ಹೆಸರಿಗೆ ಸಂಬಂಧ ಇದೆ. ಈ ರೋಮನ್ರು ಯಾವಾಗ ಗೆಲ್ತಾರಲ್ಲ ಇಸ್ರೇಲ್ ಮೇಲೆ ಯುದ್ಧ ಮಾಡಿ, ಅವಾಗ 2 ಮಾಡ್ತಾರ ಅವರು. ಒಂದು, ಅವ್ರು ಗೆದ್ದದ ಸ್ಮಾರಕ ಆಗಿ ಒಂದು ಮಹಾದ್ವಾರವನ್ನ ಟೈಟಸ್ ಅಂತ ಕಟ್ಟಿಸ್ತಾರ ಅವ್ರು. ಇವತ್ತಿಗೂ ರೋಮಲ್ಲಿ ಆ ದ್ವಾರ ಇದೆ. ಇನ್ನೊಂದು ಬಹುಮುಖ್ಯ ವಿಷಯ ಅವ್ರು ಮಾಡಿದ್ದೇನೆಂದ್ರೆ, ಆ ಇಸ್ರೇಲ್ ಪ್ರದೇಶವನ್ನ ಸಿರಿಯಾ ಪ್ಯಾಲೆಸ್ತೈನಿಯಾ ಅಂತ ರೀನೇಮ್ ಮಾಡ್ಬಿಡ್ತಾರೆ. ಇಷ್ಟು ವರ್ಷ ಕಾಲ ಯಾವ್ದು ಕೆನಾನ್, ಇಸ್ರೇಲ್, ಜುಡಾ ಅಂತಿತ್ತು ಹೆಸರು, ಅದನ್ನ ಇವಾಗ ಸಿರಿಯಾ ಪ್ಯಾಲೆಸ್ತೈನಿಯಾ ಅಂತ ರೀನೇಮ್ ಮಾಡ್ತಾರೆ. ಇನ್ನು ಮುಂದೆ ಇತಿಹಾಸದಲ್ಲಿ ಈ ರೀನೇಮ್ ಆಗಿದ್ದು ಒಂದ್ 2000 ವರ್ಷಗಳ ಮುಂಚೆ. ಆ 2000 ವರ್ಷದ ಇತಿಹಾಸದಲ್ಲಿ ಪ್ಯಾಲೆಸ್ತೈನ್ ಅಂತಾನೆ ಹೆಸರು ಬರುತ್ತೆ. ಸೊ ಇಲ್ಲಿವರು ಈಗ್ಲೂ ನಮ್ಮ ನಾಡು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವಾಗ ರೀನೇಮ್ ಆಗಿತ್ತು ಸಿರಿಯಾ ಪ್ಯಾಲೆಸ್ತೈನಿಯಾ ಅಂತ. ಈಗ ರೋಮನ್ರದಾಯ್ತು, ನೆಕ್ಸ್ಟ್ ಇಸ್ಲಾಂ ಅಟ್ಯಾಕ್ ಆಯ್ತು, ಕ್ರೂಸೇಡರ್ಸ್ ಬಂದ್ರು, ಕ್ರೂಸೇಡರ್ಸ್ ಅಟ್ಯಾಕ್ ಆಯ್ತು. ಈಗ ಕ್ರೂಸೇಡರ್ಸ್ ಆದ್ಮೇಲೆ ಇವರೆಲ್ಲ ಬೇರೆ ಬೇರೆ ಕಡೆ ಹೋಗಿರ್ತಾರ, ಬೇರೆ ಬೇರೆ ರಾಷ್ಟ್ರ, ಯುರೋಪ್ ರಾಷ್ಟ್ರಗಳಿಗೆಲ್ಲ ಹೋಗಿರ್ತಾರೆ. ನಿಮ್ಗೆ ಇಲ್ಲಿ ಆಂಟಿಸೆಮಿಟಿಸಮ್ ಅಂತ ಹೇಳಿದ್ನಲ್ಲ, ಅವಾಗ ಇದೇ ಆಂಟಿಸೆಮಿಟಿಸಮ್ ಹೇಗೆ ಎದುರಿಸಿದ್ರು ಅಂದ್ರೆ, 1290ರಲ್ಲಿ ಬ್ರಿಟನ್ ನಿಂದ ಹೊರಗಾಕಲಾಯಿತು ಯಹೂದ್ಯರನ್ನ, 1306ರಲ್ಲಿ ಫ್ರಾನ್ಸ್ ನಿಂದ, 1348ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ನಿಂದ, 1394ರಲ್ಲಿ ಜರ್ಮನಿಯಿಂದ, 1498ರಲ್ಲಿ ಸ್ಪೇನ್ ನಿಂದ. ಯುರೋಪ್ ನ ಯಾವ ದೇಶಕ್ಕೆ ಹೋದ್ರಲ್ಲ ಇವರು, ಎಲ್ಲ ದೇಶಗಳಿಂದನೂ ಒಂದೋ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ತರ ನೋಡಿದ್ರು, ಇಲ್ಲ ಹೊರದಬ್ಬಿದ್ರು, ಇಲ್ಲ ಅವ್ರನ್ನ ಗುಲಾಮರ ತರ ಬಳಸ್ಕೊಂಡ್ರು. ಏನೇ ಆದ್ರೂ ಆಂಟಿಸೆಮಿಟಿಸಮ್ ಅನ್ನೋದು ಅವ್ರು ಎಲ್ಲಾ ಕಡೆ ಅನುಭವಿಸಿದ್ರು. ಇನ್ನು ಮುಂದೆ ಬರ್ತಾ ಅಂತೂ 19ನೇ ಸೆಂಚುರಿಯಲ್ಲಿ ರಷ್ಯಾದಿಂದನೂ ಹೊರದಬ್ಬಿದ್ರು. ಇದೆಲ್ಲದ ಪಿನಾಕಲ್ ಈ ಆಂಟಿಸೆಮಿಟಿಸಮ್, ಅವರ ಯಹೂದ್ಯರ ದ್ವೇಷ ಮೇಲ್ಮಟ್ಟಕ್ಕೆ ಮುಟ್ಟಿದ್ದು ಜರ್ಮನಿಯಲ್ಲಿ ಹಾಲೋಕಾಸ್ಟ್ ಮೂಲಕ. ಹಿಟ್ಲರ್
ಕಂಡಲ್ಲಿ ಯಹೂದ್ಯರನ್ನ ಹುಡುಕಿಕೊಳ್ಳಬೇಕು ಅಂತ 6 ಮಿಲಿಯನ್ ಅಂದ್ರೆ 60 ಲಕ್ಷ ಯಹೂದ್ಯರನ್ನ ಆಸ್ಪಾಸ್ನ ಎಲ್ಲರನ್ನೂ ಕೊಲ್ತಾನಾತ. ಹೀಗೆ ಯುರೋಪ್ನ ಭಾಗದಲ್ಲಿ ರೋಮನ್ಸ್ ಇಂದ ಗ್ರೀಕ್ಸ್ ನಿಂದ ಎಲ್ಲ ಕಡೆಯಿಂದನೂ ಬರೀ ಆಂಟಿಸೆಮಿಟಿಸಂ ತೊಂದರೆ ಅನುಭವಿಸಿದ್ದ ಯಹೂದ್ಯರಿಗೆ ಅಲ್ಲೊಂದು ದೂರದಲ್ಲಿ ಬೆಳಕು ಕಾಣಿಸ್ತಿತ್ತು. ಯಾವುದೋ ದೇಶ ನಮ್ಮನ್ನ ತಂದೆ ತರ ರಕ್ಷಿಸುತ್ತೆ, ತಾಯಿ ತರ ಪ್ರೀತಿ ತೋರಿಸುತ್ತೆ. ಇನ್ಫ್ಯಾಕ್ಟ್ ಜುಡಾಯಿಸಂ ನಲ್ಲಿ ಏಕದೇವತಾವಾದ, ಒಂದೇ ದೇವರು, ಮೂರ್ತಿ ಪೂಜೆ ಇಲ್ಲ. ಕ್ರಿಶ್ಚಿಯನ್ರದ್ದು ಹಂಗೆ, ಇಸ್ಲಾಂದು ಹಂಗೆ. ಅಂದ್ರೂ ಅಷ್ಟು ತೊಂದರೆ ಕೊಟ್ರು. ಇಲ್ಲಿ ಈ ದೇಶದಲ್ಲಿ ಮೂರ್ತಿ ಪೂಜೆಗೆ ಕೇಳಬೇಕಾ, ಬಹುದೇವತಾ ಉಪಾಸನೆ ಅಂದ್ರೂ ಇಷ್ಟು ಪ್ರೀತಿ ತೋರಿಸಿದ್ರಲ್ಲ. ಅದಕ್ಕಾಗಿ ಅವರು ಇವತ್ತಿನವರೆಗೂ ಈ ನಾಡಿಗೆ ನತಮಸ್ತಕರಾಗಿದ್ದಾರೆ. ಅದೇ ನಾಡು ಭಾರತ. ಇಲ್ಲಿ ಅವರಿಗೆ ಬರೀ ಓದಕ್ ಬಿಟ್ಟಿದ್ದಲ್ಲ, ಅವರೇ ಹೇಳ್ತಾರೆ ಇವತ್ತಿಗೂ ನಮ್ಗೆ ಈಕ್ವಲ್ ರೈಟ್ಸ್ ಕೊಟ್ರು ಭಾರತದಲ್ಲಿ. ಎಲ್ಲ ಕಡೆ ತೊಂದರೆ. ಹೊಟ್ಟೆ ತುಂಬಿರೋನ್ಗೆ ಊಟ ಕೊಟ್ರೆ ಅಷ್ಟು ಲಾಭ ಗೊತ್ತಾಗಲ್ಲ ಆತನಿಗೆ, ಹಸಿದವನಿಗೆ ಕೊಟ್ರೆ ಗೊತ್ತಾಗತ್ತೆ ಅಂತಾರಲ್ಲ ಹಾಗೆ ಇಡೀ ಜಗತ್ನಲ್ಲೆಲ್ಲ ಆಂಟಿಸೆಮಿಟಿಸಂ ನೋಡಿ ಬಂದಿದ್ದ ಯಹೂದ್ಯರಿಗೆ ಭಾರತದಲ್ಲಿ ಬರೀ ಉಳ್ಕೊಳ್ಳೋ ಜಾಗ ಅಷ್ಟೇ ಅಲ್ಲ, ಈಕ್ವಲ್ ರೈಟ್ಸ್, ಎಜುಕೇಶನ್ ಈಕ್ವಲ್ ರೈಟ್ಸ್, ಉದ್ಯೋಗ ಮಾಡೋದಕ್ಕೆ ಈಕ್ವಲ್ ರೈಟ್ಸ್, ಎಲ್ಲ ಇಂಥ ಜಾಗ ಸಿಕ್ತಲ್ಲ ಅವರಿಗೆ ಭಾರತ ದೇವರ ನಾಡು ತರನೇ ಕಾಣಿಸಿರೋಕ್ ಸಾಧ್ಯ. ಭಾರತದಲ್ಲಿ ಯಹೂದ್ಯರದ್ದು ಏನು ಯಾವಾಗ ಬಂದ್ರು ಅಂತ ನೋಡಿದ್ರೆ, ಆ 2ನೇ ಟೆಂಪಲ್ ಡೆಸ್ಟ್ರಾಯ್ ಆಯ್ತಲ್ಲ, ರೋಮನ್ರು ಬಂದ್ರು 2ನೇ ಟೆಂಪಲ್ ಡೆಸ್ಟ್ರಾಯ್ ಮಾಡಿದ್ರಲ್ಲ ಯೇಸು ಕ್ರಿಸ್ತ ಹುಟ್ಟು ಸ್ವಲ್ಪ ಕಾಲದ ನಂತರ. ಆ 2ನೇ ಟೆಂಪಲ್ ಡೆಸ್ಟ್ರಾಯ್ ಆದಾಗ ಬಹಳ ಜನ ಯಹೂದ್ಯರು ಈ ಸಮುದ್ರ ಮಾರ್ಗದಲ್ಲಿ ಕೇರಳದ ಕೊಚ್ಚಿನಿಗೆ ಬಂದು ತಲುಪ್ತಾರೆ. ಅವ್ರನ್ನ ಕೊಚ್ಚಿನ್ ಇಸ್ರೇಲೈಟ್ಸ್ ಅಂತಾನೆ ಕರೀತಾರೆ. ಆ ಕೊಚ್ಚಿನ್ ಭಾಗದಲ್ಲಿ ಇರ್ತಾರೆ. ಅಲ್ಲಂತೂ ಯಾವ ರೀತಿ ಅಂದ್ರೆ, ಕಿಂಗ್ ಭಾಸ್ಕರ ರವಿವರ್ಮ ಅಂತ ಒಬ್ಬ ರಾಜ, ಕೇರಳದ ರಾಜ. ಆತನ ಹೆಸರಲ್ಲಿ ಒಂದು ಶಾಸನ ಇದೆ, ತಾಮ್ರದ ಪ್ಲೇಟ್ ಮೇಲೆ ಶಾಸನ ಇವತ್ತಿಗೂ ಸಿಗುತ್ತದು. 11ನೇ ಶತಮಾನದಲ್ಲಿ ಶಾಸನ ಬರೆಸ್ತಾನ ಆತ. ಏನ್ ಬರೆಸ್ತಾನೆ ಅಂದ್ರೆ, ಇಸ್ರೇಲ್ ಇಂದ ಬಂದಿರೋರಿಗೆ ಈಕ್ವಲ್ ಎಜುಕೇಶನ್ ರೈಟ್ಸ್ ಕೊಟ್ಟಿದ್ದೀನಿ, ಸಿಟಿಸನ್ಶಿಪ್ ರೈಟ್ಸ್ ಕೊಟ್ಟಿದ್ದೀನಿ, ನಾನು ಅವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿದ್ದೀನಿ ಅಂತ ಬರೆಸ್ತಾನ ಆತ. ಇದರಲ್ಲಿ ಇಮ್ಯಾಜಿನ್ ಮಾಡಿ ಯಹೂದ್ಯರ ಸ್ಥಾನಮಾನ ಯಾವ ರೀತಿ ಇತ್ತು ಭಾರತದಲ್ಲಿ ಅಂತ. ಒಂದು ಕೊಚ್ಚಿನಿಗೆ ಬರ್ತಾರೆ, ಇನ್ನೊಂದು ಜ್ಯೂಸ್ ಇರ್ತಾರೆ, ಅವ್ರನ್ನ ಬೆನೆ ಇಸ್ರೇಲ್ ಅಂತೀವಿ ನಾವು. ಈ ಮುಂಬೈ ಭಾಗದಲ್ಲಿ ಬಂದು ತಲುಪ್ತಾರೆ ಅವರು, ಆಸುಪಾಸು ಸೇಮ್ 1-2 ಶತಮಾನದ ಕಾಲದಲ್ಲಿ ಬೆನೆ ಇಸ್ರೇಲ್ ಅಂತ. ಅವ್ರಂತ ಯಾವ ರೀತಿ ಅಂದ್ರೆ ಮರಾಠಿ ಸಂಸ್ಕೃತಿಯನ್ನೇ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ. ಇವತ್ತು ಅವ್ರು ನೋಡಿದ್ರೆ ಅವ್ರ ಹೆಸರಲ್ಲಿ ಸರ್ನೇಮ್ ಎಲ್ಲ ಮರಾಠಿ ಸರ್ನೇಮ್ ಇರುತ್ತೆ, ಕಂಪ್ಲೀಟ್ ಮಹಾರಾಷ್ಟ್ರದವ್ರ ತರನೇ ಆಗ್ಬಿಟ್ರು ಅವರು, ಬೆನೆ ಇಸ್ರೇಲ್. ಇನ್ನೊಂದು 3ನೇ ಪಂಗಡ ಬಂತು. ಆ 3ನೇ ಪಂಗಡ ಬಾಗ್ದಾದಿ ಇಸ್ರೇಲ್ ಅಂತ, ಬಾಗ್ದಾದಿ ಜ್ಯೂಸ್ ಅಂತ, ಬಹಳ ಪ್ರಮುಖ ಪಂಗಡ. ಯಾಕಂದ್ರೆ ಆ ಪಂಗಡದಲ್ಲಿ ಬಂದ ಬಹುತೇಕರು ಭಾರತಕ್ಕೆ ಬಹಳ ಸಹಾಯ ಮಾಡಿದ್ರು. ಸಸೂನ್ ಪೋರ್ಟ್ ಅಂತಿದೆ ಮುಂಬೈಯಲ್ಲಿ, ಯಾರಿಗಾರು ಗೊತ್ತಿರುತ್ತೆ. ಆ ಬ್ರಿಟಿಷರ ಕಾಲದಲ್ಲಿ ಕೋಲ್ಕತ್ತಾ ಬಹುಮುಖ್ಯ ಪಾರ್ಟ್ ಆಗಿತ್ತು ಟ್ರೇಡ್ಗೆ. ಮುಂಬೈಯಲ್ಲಿ ಒಂದು ಪೋರ್ಟ್ ಮಾಡಿ ಮುಂಬೈನ ಆ ವಾಣಿಜ್ಯ ಉದ್ಯಮ ಚೆನ್ನಾಗಾಗ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದವನೇ ಅಂತ ಸಸೂನ್ ಫ್ಯಾಮಿಲಿ ಅಂತ, ಯಹೂದ್ಯರು ಬಾಗ್ದಾದಿ ಜ್ಯೂಸ್ ಫ್ಯಾಮಿಲಿಯಿಂದ ಬಂದವನಂತ. ಅವ್ರ ನಂತರ ಭಾರತದ ಮೊದಲ ಮಿಸ್ ಇಂಡಿಯಾ ಕೂಡ ಯಹೂದ್ಯರಿದೆ, ಜ್ಯೂಸ್ ಬಾಗ್ದಾದಿ ಫ್ಯಾಮಿಲಿಯಿಂದಾನೇ ಬಂದವರು. ಇನ್ನೂ ಒಂದು ಮಟ್ಟಿಗೆ ಮೇಲೆ ಹೋದ್ರೆ 1971 ಬಾಂಗ್ಲಾದೇಶ್ ವಾರ್ ಆಯ್ತಲ್ಲ, ಆ ವಾರ್ ಅಲ್ಲಿ ಈಸ್ಟರ್ನ್ ಕಮಾಂಡ್ ಯಾವ ಪ್ರದೇಶದಲ್ಲಿ ವಾರ್ ಆಯ್ತಲ್ಲ ಅದರ ಜನರಲ್ ಆಗಿದ್ದ ಜನರಲ್ ಜಾಕೋ, ಯಾರು ಆ ಯುದ್ಧ ಗೆಲ್ಲೋದ್ರಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದ್ರಲ್ಲ, ಅವರು ಕೂಡ ಇದೇ ಬಾಗ್ದಾದಿ ಜ್ಯೂಸ್ ಕಮ್ಯುನಿಟಿಯಿಂದಾನೇ ಬಂದವರು. ಈ ರೀತಿ ಅವರು ನಮಗೆ ಬಾಗ್ದಾದಿ ಜ್ಯೂಸ್ ಹಲವು ಸಹಾಯವನ್ನೇ ಮಾಡಿದ್ದಾರೆ. ಸೊ ಈ ನಮ್ಗೆ ಈ ಇಸ್ರೇಲ್ನ ಈ ಇತಿಹಾಸವನ್ನು ನೋಡ್ತಾ ಬಂದ್ರೆ, ಇಷ್ಟಕ್ಕೂ ಅವರು ಯಾವ ರೀತಿ ಆಕ್ರಮಣವನ್ನ ಎದುರಿಸಿದ್ರು, ಭಾರತದಲ್ಲಿ ಯಾವ ರೀತಿ ಅವರಿಗೆ ಸಹಾಯ ಸಿಕ್ತು. 2 ಇನ್ಸಿಡೆಂಟ್ ಇದೆ ನಿಮಗೆ. ಫಸ್ಟ್ ವಾರ್, ನಮ್ ಕನ್ನಡಿಗರಿಗೆಲ್ಲ ಕೇಳಲೇಬೇಕಾಗಿರೋ ಇನ್ಸಿಡೆಂಟ್ ಇದು. ಫಸ್ಟ್ ವರ್ಲ್ಡ್ ವಾರ್ ಟೈಮ್ ನಲ್ಲಿ ಹೈಫಾ ವಾರ್ ಅಂತ ಆಗತ್ತೆ ಒಂದು. ಹೈಫಾ ಅನ್ನೋದು ಇಸ್ರೇಲ್ನ ಒಂದು ಬಂದರು, ಪೋರ್ಟ್. ಯಾವ ರೀತಿ ಪ್ರದೇಶ ಅಂದ್ರೆ ಅದು ಬೆಟ್ಟದ ತರ ಪ್ರದೇಶ, ಮೇಲಿರ್ತಾರೆ ಅವರು. ಆಕ್ರಮಣ ಅವರು ಅಲ್ಲಿ ಇದ್ದವರು. ಈ ಕಾಲದಲ್ಲಿ ಇನ್ನೊಂದು ಏನಾಯ್ತಂದ್ರೆ 15ನೇ ಶತಮಾನದಲ್ಲಿ ಈ ಯಾರು ಕ್ರುಸೇಡರ್ಸ್ ಇದ್ರಲ್ಲ ಅವ್ರನ್ನ ಸೋಲಿಸಿ ಒಟ್ಟಮನ್ ಟರ್ಕ್ಸ್, ತುರ್ಕರು ಆಳ್ವಿಕೆ ನಡೆಸಕ್ಕೆ ಶುರು ಮಾಡಿದ್ರು ಈ ಪ್ರದೇಶದಲ್ಲಿ, ಇಸ್ರೇಲ್ ಭೂಭಾಗದಲ್ಲಿ. ಈಗ ಇಸ್ರೇಲ್ ನಲ್ಲಿ ಒಟ್ಟಮನ್ ಟರ್ಕ್ಸ್ ಇದ್ದಾರೆ. ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ ಬ್ರಿಟನ್ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳು ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ. ಅವಾಗ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಇರುತ್ತೆ. ಸೊ ನಮ್ಗೆ ಇಷ್ಟು ಗೊತ್ತಾಯ್ತು. ಈ ಒಟ್ಟಮನ್ ಟರ್ಕ್ಸ್ ನ ಎದುರಿಸಬೇಕಲ್ಲ, ಐಫಾ ವಾರ್ ಅಲ್ಲಿ ಏನಾಗುತ್ತೆ, ಬ್ರಿಟಿಷರು ಭಾರತದಲ್ಲಿ ಕೇಳ್ಕೊತಾರೆ. 3 ಜನ ಕೇಳ್ತಾರೆ. ಒಂದು ಜೋಧ್ಪುರ್ ಮಹಾರಾಜರನ್ನ, ಹೈದರಾಬಾದ್ ನಿಜಾಮರನ್ನ, ಮೈಸೂರಿನವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ತಾರೆ. ನಾಲ್ವಡಿಯವ್ರನ್ನ ಕೇಳ್ಕೊಡ್ತಾರೆ, ನಿಮ್ಮ ಮೈಸೂರು ಲ್ಯಾನ್ಸರ್ಸ್ ಪಡೆ ಕಳಿಸ್ಕೊಡಿ, ನಮ್ಮ ಯುದ್ಧಕ್ಕೆ ಬೇಕು ಅಂತ. ಇವರು ಓಕೆ ಅಂತ ಕಳಿಸ್ಕೊಡ್ತಾರೆ. ಸೊ 3 ಪಡೆಗಳು ಹೈದರಾಬಾದ್ ಬರಲ್ಲ, ಅವ್ರು ಇಸ್ರೇಲ್ ಭಾಗದಲ್ಲಿ ಯುದ್ಧ ಮಾಡಕ್ಕೆ, ಅವ್ರು ಒಟ್ಟಮನ್ ಟರ್ಕ್ಸ್ ವಿರುದ್ಧ ಯುದ್ಧ ಮಾಡಕ್ ಇಷ್ಟ ಇರಲ್ವೇನೋ ಗೊತ್ತಿಲ್ಲ. ಬಟ್ ಜೋಧ್ಪುರ್ ಲ್ಯಾನ್ಸರ್ಸ್, ಮೈಸೂರು ಲ್ಯಾನ್ಸರ್ಸ್ ಇಬ್ರು ಯುದ್ಧ ಮಾಡಕ್ ಬರ್ತಾರೆ ಹೈಫಾ ವಾರ್ಗೆ. ಹೈಫಾ ಅಂದ್ರೆ ಏನು, ಬೆಟ್ಟದ ಮೇಲೆ ಅವ್ರು ಇರ್ತಾರೆ ಒಟ್ಟಮನ್ ಟರ್ಕ್ಸ್. ಅವ್ರ ಹತ್ರ ಮೆಷಿನ್ ಗನ್ಸ್ ಇರುತ್ತೆ, ಆರ್ಟಿಲರಿ ಫೈರ್ ಇರುತ್ತೆ, ಎಲ್ಲ ಇರುತ್ತೆ. ಇವ್ರ ಹತ್ರ ಕುದುರೆ, ಕತ್ತಿ ಅಷ್ಟೇ. ಇಷ್ಟನ್ನೇ ಇಟ್ಕೊಂಡು ಹೈಫಾ ವಾರ್ ನಲ್ಲಿ ವೀರಾವೇಶದಿಂದ ಹೋರಾಡ್ತಾರೆ. ಮೈಸೂರಿಗರಿಗೆ ಯಾಕೆ ಹೆಮ್ಮೆ ಅಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ನಾವು ಮಾತಾಡಿದಾಗ ಹಲವು ಸಾಧನೆಗಳನ್ನು ನೋಡ್ತೀವಿ. ಬಟ್ ಯುದ್ಧದಲ್ಲಿ ಎಲ್ಲೋ ನಾವು ವೀಕ್ ಆಗ್ಬಿಟ್ವಲ್ಲ. ಬೇರೆ ಕಡೆ ವೀರಾವೇಶ, ಕ್ಷತ್ರಿಯ ಕ್ಷಾತ್ರ
ಉತ್ತೇಜನ ನಮ್ಮ ಮೇಲೆ ಕಡಿಮೆನಾ ಅಂತ ಅನ್ಕೊಂತಿದ್ರೆ ಇದೇ ಇಸ್ರೇಲ್ ಸನ್ನಿವೇಶ ನಮಗೆ ಕಣ್ತಿರಿಸುತ್ತೆ. ಯುದ್ಧದಲ್ಲೂ ಕೂಡ ಅಂತಹ ಮಹಾನ್ ಯುದ್ಧ ಗೆದ್ದು ಆ ಫಸ್ಟ್ ವರ್ಲ್ಡ್ ವಾರ್ ಮುಗಿಯೋದಕ್ಕೆ ಬಹುತೇಕ ಕಾರಣವಾದವರೇ ಜೋಧ್ಪುರ್ ಲ್ಯಾನ್ಸರ್ಸ್ ಮತ್ತೆ ಮೈಸೂರು ಲ್ಯಾನ್ಸರ್ಸ್ ಹೈಫಾ ವಾರ್ ನಲ್ಲಿ. ಇದು ಕರ್ನಾಟಕಕ್ಕೂ ಇಸ್ರೇಲ್ಗೂ ಇರೋ ಸಂಬಂಧ. ಇದೇ ಕಾರಣಕ್ಕೆ ಇಸ್ರೇಲ್ ಇವತ್ತಿಗೂ ಕೂಡ ಭಾರತದ ಸ್ವಾತಂತ್ರ್ಯ ದಿನಾಚರಣೆಗೆ ವಿಶ್ ಮಾಡ್ಬೇಕಾದಾಗ ಕನ್ನಡದಲ್ಲೂ ವಿಶ್ ಮಾಡ್ತಾರೆ. ಅವರು ಇಂಗ್ಲಿಷ್ ನಲ್ಲಿ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ, ಕನ್ನಡದಲ್ಲೂ ಮಾಡ್ತಾರೆ ಜೊತೆಗೆ ಅವರು ವಿಶ್. ಯಾಕಂದ್ರೆ ಮೈಸೂರಿನ ಪಡೆ ಅವತ್ತು ಇಸ್ರೇಲ್ ಸ್ವಾತಂತ್ರ್ಯಕ್ಕೆ ಅಷ್ಟು ಸಹಾಯ ಮಾಡಿದೆ ಅನ್ನೋ ಕಾರಣಕ್ಕೆ. ಇದು ಮೊದಲನೇ ವರ್ಲ್ಡ್ ವಾರ್. ಎರಡನೇ ವರ್ಲ್ಡ್ ವಾರ್ ಇದೇ ರೀತಿ ಒಂದು ಸನ್ನಿವೇಶ ಆಗುತ್ತೆ. ಏನಾಗುತ್ತೆ ಎರಡನೇ ವರ್ಲ್ಡ್ ವಾರ್ ಅಲ್ಲಿ, ಈ ಪೋಲ್ಯಾಂಡ್ ಭಾಗದಲ್ಲಿ ಒಂದು ಕಡೆಯಿಂದ ಜರ್ಮನಿ, ಇನ್ನೊಂದು ಕಡೆಯಿಂದ ಸೋವಿಯತ್ ಯೂನಿಯನ್ ಅಟ್ಯಾಕ್ ಮಾಡುತ್ತೆ ಪೋಲ್ಯಾಂಡ್ ನ. ಪೋಲ್ಯಾಂಡ್ ನಲ್ಲಿ ಆ ಕಾಲದಲ್ಲಿ ಬಹುತೇಕ ಜ್ಯೂಸ್ ಇರ್ತಾರೆ, ತುಂಬಾ ಯಹೂದ್ಯರು ಅಲ್ಲಿ ಇರ್ತಾರೆ ಅವತ್ತು. ಆ ಪೋಲ್ಯಾಂಡ್ ಭಾಗದಲ್ಲಿ ಇಬ್ರು ಅಟ್ಯಾಕ್ ಮಾಡಿದ್ಮೇಲೆ ಪೋಲ್ಯಾಂಡ್ ಜನ ಯಾರು ಇರ್ತಾರಲ್ಲ, ಮೇನ್ಲಿ ಯಹೂದ್ಯರು, ಅವ್ರನ್ನ ಕರ್ಕೊಂಡು ಹೋಗಿ ಸರ್ಬಿಯಾದಲ್ಲಿ ಕೂಡ ಹಾಕ್ಬಿಡ್ತಾರೆ. ಅಂದ್ರೆ ಸರ್ಬಿಯಾ ಕಳಿಸ್ಬಿಡ್ತಾರೆ ಅವರು. ಸರ್ಬಿಯಾ ಅವತ್ತು ಸೋವಿಯತ್ ಯೂನಿಯನ್ ಅಡಿಯಲ್ಲೇ ಬರುತ್ತೆ. ಸರ್ಬಿಯಾ ತುಂಬಾ ಚಳಿ ಜಾಗ, ಬಹಳ ಕಷ್ಟದ ಜಾಗ. ಮುಂದೆ ಇದೇ ಜರ್ಮನಿ ಸೋವಿಯತ್ ಯೂನಿಯನ್ಗೆ ಮನಸ್ತಾಪ ಆದಾಗ ಸರ್ಬಿಯಾದಲ್ಲಿದ್ದ ಪೋಲ್ಯಾಂಡ್ ಜ್ಯೂಸ್ ಯಾರು ಇರ್ತಾರಲ್ಲ ಅವ್ರನ್ನೆಲ್ಲ ಹೊರಗೆ ದಬ್ಬಿಡ್ತಾರೆ. ಹೊರಗೆ ದಬ್ಬಿದ್ರೆ ಹೋಗೋದಿಲ್ಲ ಅವರು. ಅಲ್ಲಿಂದ ಹೊರಗೆ ಬಂದವ್ರನ್ನ ಯಾವ ರಾಜ್ಯನೂ ರೆಫ್ಯೂಜಿ ಕೂಡ ಒಪ್ಕೊಳ್ಳಲ್ಲ, ಯಾವ ರಾಷ್ಟ್ರನು. ಅವರು ಜ್ಯೂಸ್ ಅಪ್ಪ ನಮ್ಮವ್ರನ್ನ ತಗೊಳ್ಳೋಣ ಅಂತ ಒಬ್ರು ಬರಲ್ಲ. ಅವತ್ತು ಮುಂದೆ ಬಂದವರು ಭಾರತದ ಒಬ್ಬ ಮಹಾರಾಜ. ಪೋಲ್ಯಾಂಡ್ ನ 1,000ಕ್ಕೂ ಹೆಚ್ಚು ಅನಾಥ ಮಕ್ಕಳು, ಮೇಜರ್ ಜ್ಯೂಸ್ ಯಹೂದ್ಯ ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದು ಇದೇ ಜಾಮ್ನಗರ್. ಇವತ್ತು ಗುಜರಾತ್ನ ಜಾಮ್ನಗರ್ ಏನಿದೆಯಲ್ಲ ಅದರ ಮಹಾರಾಜ ದಿಗ್ವಿಜಯ್ ಸಿಂಗ್ ಜಿ, ರಂಜಿತ್ ಸಿಂಗ್ ಜಿ ಜಡೇಜಾ ಅಂತ ಅವ್ರ ಹೆಸರು. ನವನಗರ್ ಅಂತ ಇರುತ್ತೆ ಅವರು. ಇವ್ರ ಹೆಸರು ಜಾಮ್ ಸಾಹೇಬ್ ಅಂತಾನೂ ಕರಿತಿರೋದ್ರಿಂದ ಮುಂದೆ ಜಾಮ್ನಗರ್ ಅಂತಾನೆ ಮಾಡ್ತಾರೆ ಅದನ್ನ ಹೆಸರು. ಈ ಜಾಮ್ನಗರ್ನ ಮಹಾರಾಜ 1,000ಕ್ಕೂ ಹೆಚ್ಚು ಪೋಲಿಷ್ ಮಕ್ಕಳಿಗೆ, ಪೋಲ್ಯಾಂಡ್ಗೂ ಗುಜರಾತ್ಗೂ ಇದ್ದ ಸಂಬಂಧ, ಅಂಥವ್ರಿಗೆ ಆಶ್ರಯ ಕೊಡ್ತಾರೆ. ಆಶ್ರಯ ಕೊಡೋದಷ್ಟೇ ಅಲ್ಲ, ಆ ಮಕ್ಕಳಿಗೆ ಪಾಠ ಹೇಳ್ಕೊಡೋದಕ್ಕೆ ಪೋಲ್ಯಾಂಡ್ ಇಂದ ಟೀಚರ್ಸ್ ನ ಕರೆಸ್ತಾರೆ. ಮತ್ತೆ ಅವ್ರ ಸಂಸ್ಕೃತಿಯನ್ನೇ ಅವ್ರು ಫಾಲೋ ಮಾಡ್ಲಿ ಅಂತ ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ಪೋಲ್ಯಾಂಡ್ ಅಂತೂ ಅವರಿಗೆ ಅವರ ರಾಷ್ಟ್ರದ ಅತ್ಯುನ್ನತ ಪುರಸ್ಕಾರವನ್ನ ನಮ್ಮ ಮಹಾರಾಜರಿಗೆ ಕೊಟ್ಟಿದೆ. ರೀಸೆಂಟ್ ಆಗಿ ಇಸ್ರೇಲ್ ನಲ್ಲಿ ಇದೇ ಮಹಾರಾಜರ ಪುತ್ಥಳಿ ಕೂಡ ಅನಾವರಣ ಆಯಿತು. ಭಾರತದ ರಾಯಭಾರಿ ಹೋಗಿ ಅನಾವರಣ ಮಾಡಿದ್ರು. ಯಾಕಂದ್ರೆ ಇಸ್ರೇಲ್ಗೂ ಎಂಥ ಜ್ಯೂಸ್ ಯಾರು ಒಪ್ಕೊಳ್ಳೋದ ಬಂದು ಕೊಟ್ರಲ್ಲಪ್ಪ ಇವರು ಅಂತ. ಸೊ ಇಷ್ಟು ಸನ್ನಿವೇಶಗಳು ನಮ್ಗೆ ಭಾರತದಲ್ಲಿ ಕಂಡು ಬರುತ್ತೆ, ಜ್ಯೂಸ್ಗೆ ಯಾವ ರೀತಿ ಮಾಡಿದ್ರು ಅಂತ. ಈ ಇಸ್ರೇಲ್ ಕಥನ ನೋಡ್ತಾ ನಮ್ಗೊಂದು ಮಾತು ನೆನಪು ಯಾವಾಗ್ಲೂ ಹಾಗೆ ಆಗುತ್ತೆ. ದೇಶದ ಎಲ್ಲಾ ಕಡೆ ಬ್ಯಾಬಿಲೋನಿಯನ್ಸ್ ಇಂದ, ಪರ್ಷಿಯನ್ರಿಂದ, ಗ್ರೀಕರಿಂದ, ರೋಮನ್ರಿಂದ, ಯುರೋಪಿಯನ್ ಎಲ್ಲಾ ಭಾಗದಿಂದ, ಮುಸಲ್ಮಾನರಿಂದ ತೊಂದರೆಗೀಡಾದ್ರೂ ಭಾರತದಲ್ಲಿ ಮಾತ್ರ ಆಂಟಿಸೆಮಿಟಿಸಂ ಎದುರಿಸ್ತಿದ್ವಲ್ಲ ಇವರು. ವಿವೇಕಾನಂದರ ಮಾತು ನೆನಪಾಗುತ್ತೆ. ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಚಿಕಾಗೋದಲ್ಲಿ ಭಾಷಣ ಮಾಡ್ತಾ ತಮ್ಮ ಮೊದಲನೇ ಭಾಷಣ, ಫೇಮಸ್ ಭಾಷಣ ಇದೆಯಲ್ಲ, ಅದನ್ನು ಶುರು ಮಾಡೋದೇ ಈ ರೀತಿ: ಜಗತ್ತಿಗೆ ಸಹಿಷ್ಣುತೆಯನ್ನು, ಸರ್ವಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ಇದೆ. ಪದಗಮನಿಸಿ, ನಾವು ಸರ್ವಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವೆ ಅಷ್ಟೇ ಅಲ್ಲ, ಸರ್ವ ಧರ್ಮಗಳು ಸತ್ಯವೆಂದು ನಂಬುತ್ತೇವೆ. ಸಹಿಷ್ಣುತೆ ಅಂದ್ರೇನು? ನಿನ್ ತಪ್ಪಪ್ಪ, ನಾನ್ ಮಾತ್ರ ಸರಿ ಅಂದ್ರೂ ಓಕೆ, ಅಡ್ಜಸ್ಟ್ ಮಾಡ್ಕೋತೀನಿ, ನಾವು ಅಷ್ಟೇ ಹೇಳಲ್ಲ. ನಿಂದು ಸರಿ, ನಾನ್ ಮಾಡ್ತಿರೋದು ಸರಿ, ಇಬ್ರು ಒಟ್ಟಿಗೆ ಭಗವಂತನ ಕಾಣೋಣ ಬಾ. ಈ ಭಾರತದ್ದು ಯಾವ ಧರ್ಮದ ಪವಿತ್ರ ಭಾಷೆಗೆ ಎಕ್ಸ್ಕ್ಲೂಷನ್, ಬೇರೆಲ್ಲ ಮಾಡಿದ್ರಲ್ಲ ಎಕ್ಸ್ಕ್ಲೂಷನ್, ಆ ಎಕ್ಸ್ಕ್ಲೂಷನ್ ಅನ್ನ ಪದಕ್ಕೆ ಅನುವಾದ ಮಾಡಕ್ಕೆ ಸಾಧ್ಯವಿಲ್ವೋ ಅಂತಹ ಧರ್ಮಕ್ಕೆ ಸೇರಿದವನು ನಾನೆಂಬ ಹೆಮ್ಮೆ ನನಗೆ. ಎಲ್ಲ ಧರ್ಮಗಳ, ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಿತರಿಗೆ ಆಶ್ರಯವನ್ನಿತ್ತ ರಾಷ್ಟ್ರಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನಗೆ. ರೋಮನ್ನರ ದಬ್ಬಾಳಿಕೆಗೆ ಗುರಿಯಾಗಿ ತಮ್ಮ ಪವಿತ್ರ ದೇವಾಲಯವು ನುಚ್ಚುನೂರಾದಾಗ ದಕ್ಷಿಣ ಭಾರತಕ್ಕೆ ವಲಸೆ ಬಂದ ಇಸ್ರೇಲಿಯರ ಒಂದು ಪಂಗಡಕ್ಕೆ ಆಶ್ರಯ ಕೊಟ್ಟ ದೇಶ ನನ್ನದು, ಹೆಮ್ಮೆ ನನ್ನದು. ವಿವೇಕಾನಂದರ ಮಾತಿದು. ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ ಸರ್ವಧರ್ಮ ಸಮ್ಮೇಳನದಲ್ಲಿ. ಇವತ್ತು ನಾವು ಹೇಳ್ಬೋದು, ಜತೋ ಮತ್ ತಥೋಪತ್, ಎಷ್ಟು ಮತಗಳೋ ಅಷ್ಟು ಪಥಗಳು ಅಂತ ಸಾರಿದ ಶ್ರೇಷ್ಠ ಸನಾತನ ಸಂಸ್ಕೃತಿಯ ಭಾಗ ಆಗೋದಕ್ಕೆ ನಮಗೂ ಕೂಡ ಹೆಮ್ಮೆ. ನಾವೆಲ್ಲರೂ ಆ ಹೆಮ್ಮೆ ಪಡ್ತೀವಿ ಅಂತ ವಿವೇಕಾನಂದರ ಮಾತನ್ನ ಪುನರುಚ್ಚಿಸಬಹುದು ಅಂತ ಅನ್ಕೋತೀನಿ ನಾನು. ಇದೇ ಭಾರತ ಇಸ್ರೇಲ್ ಸಂಬಂಧ ನೋಡಿದಾಗ ಇಂತಹ ಸಂಬಂಧ ಇವತ್ತು ಇನ್ನೂ ಹೆಚ್ಚು ಚೆನ್ನಾಗಿ ಆಗ್ತಾ ಇದೆ. ಇಷ್ಟು ದಬ್ಬಾಳಿಕೆಯಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. 1948 ಟೈಮಲ್ಲಿ ಸ್ವಲ್ಪ ಅವತ್ತಿನ ಸರ್ಕಾರದ ಕಾರಣದಿಂದ ಆ ಸಪೋರ್ಟ್ ಆಗ್ಲಿಲ್ಲ. ಬಟ್ ಇವತ್ತಂತೂ ಯಾವ ರೀತಿ ಚೆನ್ನಾಗಾಗ್ತಿದೆ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ, ಡಿಫೆನ್ಸ್ ಟೆಕ್ನಾಲಜಿ ಸೆಕ್ಟರ್ ಅಲ್ಲಿ, ಪ್ರತಿಯೊಂದು ಸೆಕ್ಟರ್ ಅಲ್ಲೂ ನಮ್ಮ ಬಾಂಧವ್ಯ ಚೆನ್ನಾಗಿ ಬರ್ತಾ ಇದೆ. ಈ ಬಾಂಧವ್ಯ ಇದೇ ರೀತಿ ಇನ್ನೂ ಮುಂದೆ ಚೆನ್ನಾಗಾಗ್ಲಿ ಅನ್ನೋ ಒಂದು ಆಶಯದಿಂದ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಪ್ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದ.